ರೈತ ಬಾಂಧವರಿಗೆಲ್ಲರಿಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿ ವತಿಯಿಂದ ಸ್ವಾಗತ. ಇಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿ ವತಿಯಿಂದ ರೈತರಿಗೆ ಜೇನು ಸಾಕಾಣಿಕೆ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ವಿವಿಧ ಜಾತಿಯ ಜೇನುನೊಣಗಳು, ಜೇನು ಪೆಟ್ಟಿಗೆ, ಮಾರುಕಟ್ಟೆ ಸೌಲಭ್ಯ ಹಾಗೂ ಸರ್ಕಾರಿ ಸಹಾಯಧನದ ಬಗ್ಗೆ ವಿಸ್ತೃತವಾಗಿ ತಿಳಿಸಲಾಯಿತು. ಕೆಲಸ ಇರಲ್ಲ. ನಾವು ಏನು ದಿನ ಕಟ್ಟೋದು ಬಿಚ್ಚೋದಿಲ್ಲ, ದನಗಳು ಹೆಂಗೆ ಮಾಡ್ತೀವಿ, ದನ ಕಟ್ಟಿ ದನ ಅದಿಲ್ಲ, ಮತ್ತು ಹುಲ್ಲು ಹಾಕೋದಿಲ್ಲ, ಏನಿಲ್ಲ. ಪಡಿತಾವೆ ಹೋಗ್ತಾವೆ, ತಪ್ಪು ಪಡಿತಾವೆ, ಅದೇ ಮನೆಗೆ ಬಂದು ಸಿಗುತ್ತೆ. ಮತ್ತು ನಮ್ಮ ದನಗಳು ಏನಪ್ಪ ಅಂತಂದರೆ ಈ ಹಣ್ಣು ನೋಡೋಕೆ ಬಿತ್ತಪ್ಪ ನಾನು ಬರ್ತಾನೆ ಬಂದು ಕೇಳ್ತಾನೆ ನನಗೆ, ಯಾಕಪ್ಪ ನಿಮ್ಮ ದನಗಳು ನಮ್ಮ ಹೊಲಕ್ಕೆ ಬಿಟ್ಟಿಲ್ಲ. 25 ರೂಪಾಯಿಗೆ ಸಿಗ್ತೈತೆ ರೀ ಹುಳ ಪೆಟ್ಟಿಗೆ, ಮೇಲೆ ಒಂದು ಜೇನುತುಪ್ಪದ ಇದು ಬರುತ್ತೆ ರೀ ಬಾಕ್ಸ್. ಆ ರೀತಿ ಒಂದು ಪೆಟ್ಟಿಗೆ ಸಿಗ್ತಕ್ಕಂಥದ್ದು. ಇದನ್ನು ನೀವು ಎಷ್ಟು 1125ಕ್ಕೆ ಸಬ್ಸಿಡಿಯಾಗಿ ಸಿಗ್ತೈತೆ ರೀ. ಬೇಡ ಅಂತಂದರೆ ನನಗೆ ಸದ್ಯನೇ ಬೇಕು ಇಮಿಡಿಯೇಟ್ ಅಂತಂದರೆ 4500 ರೂಪಾಯಿಗೆ ನಿಮ್ಗೆ ಹೊರಗಡೆ ಜೇನು ಸಾಕಾಣಿಕೆ ಯಾರು ಮಾಡ್ತಿರ್ತಾರಲ್ಲ ರೀ ಅವ್ರ ಜೊತೆ ಸಿಗ್ತೈತೆ ರೀ. ನಾವಿಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಕೇರ್ಫುಲ್ಲಾಗಿ ಗಿಡದ ಕೆಳಗೆ ತಣ್ಣಗಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ನಾವೇನು ಮಾಡ್ಬೇಕು, ಜೇನು ಪೆಟ್ಟಿಗೆನ ಇಡ್ಬೇಕು ರೀ. ಅದಾದ ನಂತರ ಕೆಳಗಡೆ ನೀವು ಈ ರೀತಿ ಗ್ರೀಸು, ಈಗ ಇತ್ತೀಚೆಗೆ ಬರೋ ಈಗ ನೋಡಿರಿ ಅಲ್ಲಿ ಹುಳುಗಳು ಹೆಂಗೆ ಓಡಾಡಕತ್ತೆ ನೋಡಿರಿ. ಅದು ಏನು ಸಿಗ್ನಲ್ ಏನಂದ್ರೆ ರೀ, ಈ ಒಂದು ಪೆಟ್ಟಿಗೆಗೆ ಒಂದೇ ಒಂದು ರಾಣಿ ಜೇನು ಇರ್ತೈತೆ ರೀ. ಆ ರಾಣಿ ಜೇನು ಏನಿರುತ್ತಲ್ಲ ರೀ, ಆ ರಾಣಿ ಜೇನು ಸ್ಮೆಲ್ ಅವಾಗ ಬರಲಿಲ್ಲಪ್ಪ ಅಂದರೆ ಅವಕ್ಕೆ ಡಿಸ್ಟರ್ಬ್ ಆಗ್ಬಿಡ್ತಾವೆ ರೀ. ಆ ಒಂದು ಸ್ಮೆಲ್ನಿಂದನೇ ಅವು ಎಷ್ಟೇ ಕಿಲೋಮೀಟ್ರ್ ಹೋದ್ರೂ ಕೂಡ ವಾಪಸ್ ಬಂದು ತಮ್ಮ ಗುಡಿಗೆ ಕುಂದಿರ್ತಾವೆ ರೀ. ಮತ್ತು ಇದ್ರ ಬಗ್ಗೆ ಇನ್ನೊಂದು ಪೆಟ್ಟಿಗೆ ಇಟ್ಕರಿ ರೀ, ಇದ್ರಲ್ಲೂ ಅದಕ್ಕೆ ಹೋಗಂಗಿಲ್ಲ ರೀ, ಆ ಗುಡಿಗೆ ಹೋಗಂಗಿಲ್ಲ ರೀ. ಯಾಕಂದರೆ ಅದರದ್ದೇ ಆದಂಥ ಒಂದು ಸ್ಮೆಲ್ ಇರ್ತೈತೆ ರೀ. ಈಗ ನೋಡಿರಿ ದೂರ ಇಟ್ಬಿಟ್ನಲ್ಲ, ಅವಕ್ಕೆ ಸ್ಮೆಲ್ ಚೇಂಜ್ ಆಗಿ ಹೋಗ್ಬಿಡ್ತೀರಿ. ಈಗ ಅದಕ್ಕೆ ಇವು ಒಡ್ಡಾಡಕತ್ತೇವೆ, ನಮ್ಮ ಏನು ಆಗಾಕತ್ತೈತಿ ಇದು ಅಂಥೇಳಿ. ಇವು ನಾವು ಎಲ್ಲಿವರೆಗೆ ತಡವಂಗಿಲ್ಲ ಅಲ್ಲಿವರೆಗೆ ಕಡಿಯಂಗಿಲ್ಲ ರೀ. ಇವು ಏನೂ ಮಾಡೋಂಗಿಲ್ಲ, ನಾವು ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು ರೀ. ನಿಮಗೆ ಕೆಲವೊಂದು ಸಲ ಸ್ಟಾರ್ಟಿಂಗ್ ಧೈರ್ಯ ಬರಲ್ಲ ರೀ. ಇಲ್ಲರಿ ನಮಗೆ ಕಲಿಬೇಕಂತ ಆಸಕ್ತಿ ಐತಿ, ಇವು ಜೇನುಗಳು ನೋಡಿದ್ರೆ ಹೆದರಿಕೆ ಬರ್ತೈತಿ, ಬ್ಯಾಡ್ ಬಿಡ್ರಿ ಅಂತ ಹಂಗೇನಾರು ಇದ್ರಿ ಅಂದರೆ ನಾವು 3 ದಿನದ ತರಬೇತಿ ಕೊಡ್ತೀವಿ ರೀ. ನಿಮಗೆ ಈ ರೀತಿ ಹ್ಯಾಂಡಲ್ ಮಾಡೋದನ್ನು ಕಲಿಸ್ಕೊಡ್ತೀವಿ ಪೂರ್ತಿ, ಯಾವ ರೀತಿ ನಾವು ನೀಟಾಗಿ ಹ್ಯಾಂಡಲ್ ಮಾಡ್ಬೋದು, ಯಾವ ರೀತಿ ಇಲ್ಲ ಅಂಥೇಳಿ. ಈ ರೀತಿ ನೀವು ಜೇನು ಪೆಟ್ಟಿಗೆ ಇಟ್ಟೋದ್ರಿಂದ ನಿಮ್ಗೆ ಏನಾಗುತ್ತೆ ರೀ, ಯಾವುದೇ ರೀತಿ ಖರ್ಚು ಇರಲಾರ್ದೆ ಅಥವಾ ಯಾವುದೇ ರೀತಿ ಕೆಲಸ ಇರಲಾರ್ದೆ ನೀವೇನು ಮಾಡ್ಬೋದು ರೀ, ಲಾಭ ತಗೋಬೋದು. ಅದಾದ ನಂತರ ಇನ್ನೊಂದಿಷ್ಟು ಉಳಿದಿದ್ದನ್ನು ನಾನು ಅಲ್ಲಿ ಹೇಳ್ತೀನಿ ಅಂತಾರೆ. ಇದನ್ನು ತೆಗೆದು ತೋರ್ಸೋಕೆ ಅನುಕೂಲ ಆಗೋಲ್ಲ ರೀ. ಸ್ವಲ್ಪ ಮೊನ್ನೆ ನೋಡಿದ್ವಿ, ಎಲ್ಲ ಒಂದ್ರ ಬದಲು ಒಂದು ಕಟ್ಟಿಬಿಡ್ತಾರೆ. ತೆಗೆದು ಹಿಂಗೆ ತೋರಿಸ್ಬೋದು ಕಟ್ಟಾರೆ. ಇಲ್ಲೇನು ಕಾಣ್ತಾವಲ್ಲ ರೀ, ಈ ಥರ 8 ಇಟ್ಟಿರ್ತೀವಿ ನಾವು ಫ್ರೇಮ್ ರೀ. ಫ್ರೇಮ್ ಇವು ಹೆಂಗಿರ್ತಾವೆ ಅವನ್ನೆಲ್ಲ ಅಲ್ಲಿ ತೋರಿಸ್ತೀನಿ ರೀ. ಈಗ ಟೀ ತಂದಾರ್ರಿ, ಟೀ ಕುಡಿದು ಬಿಡ್ರಿ. ಟೀ ಕುಡಿದು ಆಫೀಸ್ನಾಗ ಬಂದುಬಿಡ್ರಿ. ಮಳೆಗೆ ಇದು ಮುಚ್ಚಳ ಮುಚ್ಚಿರ್ತೀವಲ್ಲ ರೀ, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ ಅಣ್ಣ. ಆಮೇಲೆ ಇದು ಮಾರ್ಕೆಟಿಂಗ್ ನಿಮಗೆ ಒಂದು ಇದಿದ್ದಾರೆ ರೀ, ಯಾರು ಇಂದಿರಿಗೆಯಲ್ಲಿ ಮಾರ್ಕೆಟಿಂಗ್ ಬೇಕಾದಷ್ಟು ಐತೆ ರೀ. ಇದು ಒಂದೇ ಅಲ್ಲ ರೀ, ಇನ್ನೊಂದು ಮುಜೆಂಟಿ ಜೇನು ಅಂತ ಬರುತ್ತೆ ರೀ. ಅದು kg 5000 ರೂಪಾಯಿ ತನಕ ಬೆಂಗಳೂರಾಗ ತಗೊಂತಾರಂತ ರೀ. ಅಲ್ಲ ಮಾರ್ಕೆಟಿಂಗ್ ಗ್ಯಾರಂಟಿ ರೀ, ಮಾರ್ಕೆಟಿಂಗ್ ಗ್ಯಾರಂಟಿ ರೀ. ಹಾಂ ಹಾಂ ಅದೇ ಅದೇ ಇಲ್ಲ ಕರೆಕ್ಟ್. ಈಗ ಅಣ್ಣಾರು ಕೇಳಿದ ಪ್ರಶ್ನೆ ಏನೈತಿ ಕರೆಕ್ಟ್ ಐತ್ರಿ, ಕರೆಕ್ಟ್ ಕರೆಕ್ಟ್. ಅದೇ ಅದೇ ರೀ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮಾರ್ಕೆಟಿಂಗ್ ಅಂತ ಬೇಕಲ್ಲ, ಈಗ 25 ರೂಪಾಯಿ ಸಬ್ಸಿಡಿ ಕೊಡ್ತಾರ, ಅಲ್ಲಿ ಕೇಳ್ರಿ ಬಟ್ ಅಲ್ಲೇ ತಗೊಂಬಂಗ ಆಗ್ಬೇಕು ರೈತರು ಮಾವ ಅಲ್ಲಿಗೆ ಬಂದು ತಗೊಂತಾರ್ರಿ. ಈಗ ಏನು ನಿಮಗೆ ಪೆಟ್ಟಿಗೆ ಕೊಡ್ತಾರಲ್ರಿ, ಅಲ್ಲಿ ಕರೆಕ್ಟ್. ಅದೇ ಈಗ 1125 ತಗೊಂಡಾಗ ಆದಷ್ಟು ಮಾರ್ಕೆಟಿಂಗ್ ಅಲ್ಲೇ ಮಾಡೋ ವ್ಯವಸ್ಥೆ ಮಾಡ್ಬೇಕು ನೀವು. ಅಂತವಾದ್ರೆ ಈ ತರಬೇತಿ ಕೊಟ್ಟರೆ ಇದಕ್ಕೆ ಅನುಕೂಲ. ಇನ್ನು ನೀವು ಹೇಳ್ತಾ ಚಾ ತರಿಸಿ ಇಲ್ಲ ಕರೆಕ್ಟ್. ಈಗ ಅಣ್ಣಾರು ಏನು ಈ ಒಂದು ತರಬೇತಿ ಏನೇ ಇರಲಿ, ಅದು ಮಾರ್ಕೆಟಿಂಗ್ ಎಲ್ಲೇ ಐತಿ ಕರೆಕ್ಟ್. ಅದು ಯಾರು ತಗೊಂತಾರ, ಅದೇ ಈಗ ಅದ್ರ ವ್ಯವಸ್ಥಿತವಾಗಿ ಏನಾದ್ರೂ ಒಂದು ಸಜೆಷನ್ ಇದ್ರು ಕೊಡ್ರಿ, ನೀವು ಕರೆಸಿರಿ ಉಳಿಸಿರಿ, ನಾವು ಹೋದ್ವಿ ಗಾಡಿ ಬಾಡಿ ಕೊಟ್ರಿ ಮನೆಗೆ ಹೋಗಿ ಅಂಬದು ಆಬಾರ್ದು. ಕರೆಕ್ಟ್. ಈಗ ಏನೇ ಆಗಲ್ಲ ವಾಸ್ತವಿಕವಾಗಿ ಏನಾದ್ರು ಒಂದು ಹೇಳ್ರಿ. ಹಾಂ ರೀ, ಈಗ ಅಣ್ಣಾರು ಕೇಳಿದ್ರಿ, ನಾ ಮಾತಾಡ್ತೀನಿ ನನಗೆ. ಈಗ ಅಣ್ಣಾರು ಕರೆಕ್ಟ್ ಕೇಳ್ಯಾರ್ರಿ ಪ್ರಶ್ನೆ ಏನೈತಿ. ನಾವು ಸುಮ್ಮನೆ ಬಂದ್ವಿ ತರಬೇತಿ ತಗೊಂಡು ಓದ್ವಿ ಆಗ್ಬಾರ್ದು. ನಿಜವಾಗ್ಲೂ ಇದೆ ಈಗ ಅವ್ರೇನು ಕೇಳಾರಲ್ರಿ ಕರೆಕ್ಟ್ ಪ್ರಶ್ನೆ ಐತಿ. ಉತ್ತರ ಏನಪ್ಪ ಅಂತಂದರೆ, ಈಗ ನಿಮ್ಗೆ ಏನು ಇದಕ್ಕೆ ಕೊಡ್ತಾರಲ್ರಿ 1125 ರೂಪಾಯಿಗೆ, ಅವ್ರು ಏನು ಮಾಡ್ರಿ ಸೋಮೇಶ್ವರ ಎಂಟರ್ಪ್ರೈಸಸ್ ಅಂತ ಒಂದು ಇದು ಇಟ್ಕೊಂಡ್ರಿ. ಅವರು ನಿಮಗೆ 500 ರೂಪಾಯಿ ಖರೀದಿ ಮಾಡ್ತಾರೆ.
ನಿಮಗೆ ಬಿಡ್ಸೋಕ್ಕಾಗಿಲ್ಲ ಅಂದರೆ ಅವರೇ ಬಂದು ಬಿಡ್ಸ್ಕೊಂಡು ಜೇನುತುಪ್ಪನ ಬಿಡ್ಸ್ಕೊಂಡು 500 ರೂಪಾಯಿ ಕೆ ಜಿ ತಗೊಂತಾರೆ ರೀ. ಅವ್ರು ಬಂದು ಬಿಡ್ಸ್ಕೊಟ್ರೆ ಅವ್ರದ್ದು ಆದಂಥ ಕೆಲವೊಂದು ಫೀಸ್ ಇರುತ್ತೆ ರೀ. ಅವ್ರದ್ದಾದ್ರೆ ಕಾಮನ್ ರೀ ಅದು. ಅವ್ರದ್ದಾದಂಥ ಫೀಸ್ ಇರಲಿಲ್ಲ, ನೀವೇ ಕಲಿತೀನಪ್ಪ ಅಂತಂದರೆ ನೀವು ಅದನ್ನೇನು ಮಾಡ್ಬೋದು, ಜೇನುತುಪ್ಪ ಬಿಡ್ಸಿದ ಮೇಲೆ ಅವ್ರಿಗೆ ಕೆ ಜಿ ಲೆಕ್ಕಕ್ಕೆ ನೀವು ಅವ್ರು ತಗೋಣಕ್ಕೆ ರೆಡಿ ಇದ್ದಾರೆ ರೀ. ಅದನ್ನು ಆಗುತ್ತೆ ರೀ. ಅದಾದ ನಂತರ ಇನ್ನೊಂದು ಪ್ರಶ್ನೆ ಏನು ಹೇಳಿದ್ರು ಅಂದ್ರೆ ಅವರು, ಟೊಮೆಟೊ ಹಣ್ಣು ನಾವು ಹಾಕಿದ್ವಿ ಅಂದರೆ ಎಲ್ಲರೂ ಹಾಕಿದ್ವಿ ಅಂದರೆ ಏನಾಗುತ್ತೆ ಸಮಸ್ಯೆ, 5 ರೂಪಾಯಿ 2 ರೂಪಾಯಿ ಕೆ ಜಿ ಕೇಳೋರು ಇಲ್ದಂಗೆ ಆಗ್ತೈತೆ ರೀ. ಕರೆಕ್ಟ್ ಅವ್ರು ಹೇಳಿದ್ದು. ಈಗ ನಾವೆಲ್ಲರೂ ಜೇನು ಕೃಷಿ ಮಾಡಿದ್ವಿ ಅಂದರೆ ಜೇನುತುಪ್ಪ ಕೇಳೋರು ಯಾರು ಇರಲ್ಲ ರೀ ನಿಜ. ಅವಾಗ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಸೊಲ್ಯೂಷನ್ನು, ನಾವೆಲ್ಲರೂ ಸೇರಿ ಒಂದು FPO ಅಂತಂದೇಳಿ, ರೈತ ಉತ್ಪಾದಕ ಸಂಸ್ಥೆ ಅಂತೇಳಿರಿ, ನಿಮ್ಮದೇ ಆದಂಥ ಒಂದು ಯೂನಿಟ್ ಬಾಡಿಗೆ ತೆಗೀರಿ, ಒಂದು ಬಿಲ್ಡಿಂಗ್ನ. ಸ್ಪೆಷಲಿಸ್ಟ್ ಇಲ್ಲ, ಆರ್ಥಿಕವಾಗಿ ಸಬಲೀಕರಣ ಒಂದು ಯೂನಿಟ್ ಮಾಡಿ ಅದಕ್ಕೊಂದು ಮಳಿಗೆ ತಗೊಂಡು ಮಳಿಗೆ ಅಂತೀವಿ, ಮನ್ಯಾಗ ಹೋದ್ ಒಂದು ಅಗ್ಗ ತಾಂಬರದ ಹಂಗಲ್ಲ. ಇಲ್ಲ ಈಗ